ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸಿಕ್ತು. ಸೌಂದರ್ಯ, ಇವತ್ತು ನೀವು ಇದನ್ನ ತಿಂದು ಕಣ್ಣಲ್ಲಿ ಮೂಗಲ್ಲಿ ಬಾಯಲ್ಲಿ ನೀರು ಬರಬೇಕು ಹಾಗೆ ಮಾಡ್ತೀನಿ. ನನಗೆ ಅವಮಾನ ಮಾಡ್ತೀಯಾ? ಹಾ, ಇದನ್ನ ದೀಪ ಮಾಡಿದ್ದು ಅಂತ ಅವಳಿಗೆ ಹೇಳಿ ಅವಳು ನನಗೆ ಚೆನ್ನಾಗಿ ಬಯಸ್ತೀನಿ. ಹಾ, ಒಂದು ಚಮಚ ಉಪ್ಪು, ಚಿಲ್ಲಿ ಫ್ಲೇಕ್ಸ್. ಹಚ್ಬಿಟ್ಟು ಅಡುಗೆ ಮಾಡೋದು ಬಿಟ್ಟು ಫೋನಲ್ಲಿ ಪಿಕ್ಚರ್ ನೋಡ್ತಾ ನಿಂತಿದ್ದೀರಾ? ನಿಮ್ಮ ಅದ್ಗೆ ಹಶು ಹಶು ಅಂತ ಪಡ್ಕೊತಿದ್ದಾರೆ. ಸ್ವಲ್ಪನಾದ್ರೂ ಪಾಪ ಅನ್ಸಲ್ವಾ? ಅದಕ್ಕೆ ನೋವೇನು ಅಂತ ಅವ್ರ ಮಗರಾಗ ನನಗೆ ಗೊತ್ತಿದೆ. ಅವ್ರ ಬಗ್ಗೆ ಮಾತಾಡೋ ಯೋಗ್ಯತೆ ಇಲ್ಲ ಅಲ್ವಾ? ಇಲ್ಲ. ಸರಿ, ಈಗ ಜಗಳ ಆಡೋ ಸಮಯ ಅಲ್ಲ. ಅದೇನೋ ಮಾಡ್ಕೊಡ್ತೀರಾ ಅಂದ್ರಲ್ವಾ, ಹೋಗಿ ಮಾಡಿ. ಮಾಡೋಕ್ಕೂ ಗೊತ್ತು, ಕೊಡೋಕ್ಕೂ ಗೊತ್ತು. ನೀವು ನನ್ನ ಹಿಂದೆ ಬರಬೇಡಿ. ಒನ್ ಸ್ಪೂನ್ ಚಿಲ್ಲಿ ಫ್ಲೇಕ್ಸ್, ಮರ್ಯಾದಸ್ಥರು ಒಂದ್ಸಲ ಹೇಳಿದ್ರೆ ಅರ್ಥ ಮಾಡ್ಕೋತಾರೆ. ಅಂದ್ರೆ ನಾವು ಮೂರು ಬಿಟ್ಟವ್ರಾ? ಹಂಗೆ ಅನ್ಕೊಳ್ಳಿ. ಐ ಡೋಂಟ್ ಕೇರ್. ಏನ್ರಿ ನಿಮ್ಮಂಥವ್ರು ಇಂಗ್ಲೀಷ್ನೇ ಸಾಯಿಸ್ತಿರಲ್ರಿ. ಇಂಗ್ಲಿಷ್ ಸತ್ರೆ ಸಾಯ್ಲಿ, ನಮ್ಮಂಥವ್ರಿಂದಾನೆ ಕನ್ನಡ ಇನ್ನೂ ಉಳ್ದಿರೋದು, ಗೊತ್ತಾ? ಸೈಡ್ಗೆ ಬನ್ರಿ. ಅಂತೂ ಅನ್ಕೊಂಡಿದ್ದನ್ನ ಸಾಧಿಸ್ಬಿಟ್ರಿ. ಈಗ ಚಪ್ಪಾಳೆ ಹೊಡಿಲ್ಲ, ಶೀಲ ಹೊಡಿಲ್ಲ. ಬಾಯ್ ಬಡ್ಕೊಳ್ಳಿ. ಹಸ್ಬೆಂಡು ಬಿಡ್ತು ಅನ್ನಿ. ಬಾಯ್ ಬಡ್ಕೊಳ್ಳೋದು ಸತ್ತವ್ರ ಮುಂದೆ ಏನೇನೋ ಮಾತಾಡ್ತೀರಾ ಅಲ್ವಾ? ಇದು ಇದು ಲುಕ್ಕು ಅಂದ್ರೆ. ನೀವು ಕೋಪ ಮಾಡ್ಕೊಳಗ ನಿಮ್ಮ ಮುಖದಲ್ಲಿ ಕಳೆ ಬರತ್ತೆ, ಗೊತ್ತಾ? ಯಾರ್ರೀ ನಿಮಗೆ ಮಾತಾಡೋದು ಹೇಳ್ಕೊಟ್ಟಿದ್ದು? ಕನ್ನಡ ಅಲ್ವಾ, ನಾನೇ ಕಲ್ತಿದ್ದು. ಇಂಗ್ಲೀಷು ನಿಮ್ಮಂಥವ್ರ ಹತ್ರ ಕೇಳಿ ಹಂಗೆ ಚೂರು ಪಾರು ಕಲ್ತೆ ಅಪ್ಪ. ಅದೇನಂತಾರೆ, ಹಿಟ್ಲರು ಬಟ್ಲು, ಆ ಇಂಗ್ಲೀಷು. ಒಂದು ನಿಮಿಷ, ಇದೇನೋ ಪಾಸ್ತಾನ ಪಿಸ್ತಾ, ಅದೇ ನನಗೂ ಮಾಡಿಕೊಡಿ. ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ನೋಡಿ, ಹಂಗೆ ಹೇಳ್ಬಿಡಿ, ಹಾಗೇ ಆಗುತ್ತೆ. ಇವತ್ತು ನಾನು ಹೇಳ್ತಿರೋ ಮಾತನ್ನ ನಿಮ್ಮ ಎದೆಯಲ್ಲಿ ಹಚ್ಚಾಕ್ಸ್ಕೊಳ್ಳಿ. ನೀವು ಒಂದು ದಿವಸ ನಂಗೆ ಮಾಡೇ ಮಾಡ್ಕೊಡ್ತೀರಾ. ಕನ್ಸು ಕಾಣೋದು ಬಿಟ್ಟು ಈ ಮನೇಲಿ ನಿಮ್ಮ ಸ್ಥಾನ ಉಳಿಸ್ಕೊಳಕ್ಕಾಗತ್ತಾ ನೋಡಿ. ನೋಡಿ, ನೀವು ನಿಮ್ಮ ಅದಕ್ಕೆ ನನ್ನ ಈ ಮನೆಯಿಂದ ಆಚೆ ಹಾಕಕ್ಕೆ ಹೊಂಚಾಗ್ತಿದ್ದೀರಾ. ಆದರೆ ಅದಾಗೋ ಮಾತಲ್ಲ. ಹೋಗ್ಲಿ ಬಿಡಿ, ಈಗ ಯಾಕ ಮಾತು? ನಿಮ್ಗೆ ಭಾರ ಆಗ್ತಿರತ್ತೆ, ಕೊಡಿ, ನಾನೇ ಹಾಕ್ಕೊತೀನಿ. ಏಕೆ? ನೀವೇ ಮಾಡಿದ್ದಂತ ಕ್ರೆಡಿಟ್ ತೊಗೊಳಕ್ಕ? ಆಯ್ತು ಬಿಡಿ, ರುಚಿ ಆದ್ರೂ ನೋಡಕ್ ಬಿಡಿ. ಉಪ್ಪು ಖಾರ ಸರಿ ಇದೆಯಾ ಅಂತ ನೋಡ್ಬೇಕಲ್ವಾ? ದೇವ್ರಿಗೆ ಮಾಡಿರೋ ನೈವೇದ್ಯದ ರುಚಿ ನೋಡ್ತಾರೆ ಯಾರಾದರೂ? ಇಲ್ಲ. ಇದು ಹಾಗೇನೆ, ಅತ್ತಿಗೆಗೆ ಅಂತ ಮಾಡಿರೋದು. ಮೊದಲು ಅವರೇ ತಿನ್ಬೇಕು. ಬಾ ಏನ್ ಡೈಲಾಗ್ ಹಚ್ಬೆಂಡು. ನೀವು ಅದಕ್ಕೆನ ಒಳ್ಳಿಟ್ಟಿದ್ದೀರ, ಆದ್ರೆ ಅವ್ರಿರೋದು ಇಲ್ಲಿ. ಆ ಸತ್ಯ ನಿಮ್ಗೆ ಯಾವಾಗ ಅರ್ಥ ಆಗುತ್ತೋ. ಸಾರಿ ಸೌಂದರ್ಯ, ಎಲ್ಲರೂ ಸೇರ್ಕೊಂಡು ಏನೇನೋ ನೆಪ ಮಾಡಿ ಕೈಗೊಂದು ಬಾಯಿಗೊಂದು ಪಿಜ್ಜಾ ಕೊಟ್ಬಿಟ್ರು. ಅವ್ರು ಕೊಟ್ರು, ನೀವು ತಿಂದ್ರಿ. ನಾನೊಬ್ಳಿಲಿ ಹಚ್ಕೊಂಡು ಸಾಯ್ತಾ ಇದ್ದೀನಿ ಅಂತ ನಿಮಗೆ ನೆನಪೇ ಆಗ್ಲಿಲ್ಲ ಅಲ್ವಾ? ಸೌಂದರ್ಯ, ಆ ದೀಪ ಕೆಲಸದವ್ರನ್ನೆಲ್ಲ ಗುಡ್ಡೆ ಹಾಕೊಂಡು ಪಿಜ್ಜಾ ತಿನ್ನಿಸ್ತಾ ಇದ್ಲು. ಅದನ್ನ ಹೋಗಿ ನೋಡಿ ಬಯ್ಯೋಣ ಅನ್ನೋಷ್ಟ್ರಲ್ಲಿ ನೀನ್ ಬಂದೆ. ಸುಮ್ಮನೆ ಸಮಜಾಯಿಷಿ ಕೊಡ್ಬೇಡಿ. ನೀವೇನು ಮಾಡ್ತಾ ಇದ್ರಿ ಅಂತ ನಾನೇ ನನ್ನ ಕಣ್ಣಾರ ನೋಡಿದ್ದೀನಿ.
ಬೇರೆ ಏನಾದರೂ ಕೆಲಸ ಇದ್ರೆ ನೋಡಿ ಹೋಗಿ. ಅಯ್ಯೋ ಕೋಪ ಯಾಕೆ ಮಾಡ್ಕೋತೀಯ ಸೌಂದರ್ಯ? ನಿನ್ಗೋಸ್ಕರ ದೀಪ ತಿಂಡಿ ರೆಡಿ ಮಾಡ್ತಿದ್ದಾಳೆ. ಏನ? ದೀಪ ತಿಂಡಿ ರೆಡಿ ಮಾಡ್ತಿದ್ದಾಳ? ಅವಳು ಯಾಕೆ ಮಾಡ್ತಿದ್ದಾಳೆ? ಚಿರು ತಾನೇ ತಿಂಡಿ ಮಾಡ್ತೀನಿ ಅಂತ ಹೋಗಿದ್ದು. ಅದೆಲ್ಲ ಗೊತ್ತಿಲ್ಲ. ಅಡುಗೆ ಮನೆಯಲ್ಲಿ ಚಿರುನು ಇದ್ದಾನೆ, ದೀಪಾನು ಇದ್ದಾಳೆ. ಅವರಿಬ್ರು ಸೇರಿನೇ ಅಡುಗೆ ರೆಡಿ ಮಾಡ್ತಿರ್ಬೋದು. ಜಾನು, ಜ್ಯೂಸ್ ಗೀಸ್ ಏನೋ ತರಿಸ್ಲಾ? ಯಾಕೆ ಜಾನು ಹೊಡೆದೆ? ಯಾಕೆ? ಮಾಡಿರೋ ತಪ್ಪು ಅಷ್ಟು ಬೇಗ ಮರ್ತೋಯ್ತಾ? ನೀವೇನ್ ಮಾಡಿದೀರಾ ಅಂತ ಒಂದ್ಸತಿ ನೆನ್ಪು ಮಾಡ್ಕೊಳ್ಳಿ. ಗೊತ್ತಾಯ್ತು, ಶೂಟಿಂಗ್ ಟೈಮಲ್ಲಿ ಮಾತ್ರ ನಾನು ನಿನ್ನ ಮ್ಯಾನೇಜರು, ಮಿಕ್ಕಿದ ಟೈಮಲ್ಲಿ ನಾನು ನಿನ್ನ ಲವರ್ ಅಂತ ಅನ್ಕೊಂಡಿದ್ದೆ. ಇಲ್ಲೂ ನಿನಗೆ ಮರ್ಯಾದೆ ಕೊಡಬೇಕು, ಜಾನುಗಿನು ಅನ್ಬಾರ್ದು ಅಂತ ಇವಾಗಲೇ ಗೊತ್ತಾಯ್ತು. ನಾನ್ ಹೊಡೆದಿದ್ದು ನನ್ನ ಜಾನು ಅಂತ ಕರುದ್ರಿ ಅಂತ ಅಲ್ಲ. ನನ್ನ ಬಗ್ಗೆ ಡೈರೆಕ್ಟರ್ ಹತ್ರ ಯಾಕೆ ಕಂಪ್ಲೇಂಟ್ ಮಾಡಿದ್ರಿ? ನಾನಾ? ಹೌದು. ಜಾನು, ನಾನೇ ಕಂಪ್ಲೇಂಟ್ ಹೇಳು. ನಾನು ಬೇಕು ಅಂತ ಶೂಟಿಂಗಿಗೆ ಲೇಟಾಗಿ ಬರ್ತೀನಿ ಅಂತ ಅಲ್ಲಿರೋರ್ಗೆ ಹೇಗೆ ಗೊತ್ತಾಯ್ತು? ಇಬ್ಬರಲ್ಲೇ ಯಾರೋ ಒಬ್ರು ಹೇಳಿರ್ತೀರ. ಅದಕ್ಕೆ ಅವ್ರು ನನ್ನ ಅಷ್ಟು ಚೀಪಾಗಿ ಟ್ರೀಟ್ ಮಾಡಿದ್ದು. ಆದ್ರೆ ಅವ್ರು ನನ್ನ ಆಕ್ಟಿಂಗ್ ನೋಡಿದ್ಮೇಲೆ ಸುಮ್ಮನಾದ್ರು. ಹೇಳಿ, ಯಾಕೆ ನನ್ನ ಬಗ್ಗೆ ಕಂಪ್ಲೇಂಟ್ ಮಾಡಿದ್ದು? ಪ್ರಾಮಿಸ್ ಜಾನು, ನಾನೇನು ಮಾಡಿಲ್ಲ. ಹಾಗಾದ್ರೆ ನೀವ್ ಹೇಳಿದ್ರಾ? ಅಯ್ಯಯ್ಯೋ, ಊರಲ್ಲಿರೋ ನನ್ನ ಗಂಡನ ಮೇಲೆ ಆಣೆಗಳು, ನಾನೇನು ಹೇಳಿಲ್ಲಮ್ಮ. ನೀವೇ ಮಾಡಿರೋ ತಪ್ಪನ್ನು ಒಪ್ಕೊಂಡು ಸಾರಿ ಕೇಳಿದ್ರೆ ಸರಿ, ಇಲ್ಲಾಂದ್ರೆ ಇಬ್ರು ದೂರ ಇಡ್ಬೇಕಾಗತ್ತೆ. ಜಾನು, ಒಬ್ಳೆ ಇದ್ರೆ ಹೀರೋಯಿನ್ ಹೇಗತ್ತೆ ಹೇಳು? ಮಕ್ಕಳಾಗಿದ್ದಾಗ ಮಾತ್ರ ಊಟ ತಿನ್ನಿಸ್ತಾರೆ. ಮಕ್ಳಿಗೆ ಬುದ್ಧಿ ಬಂದ್ಮೇಲೆ ಅವರೇ ತಿಂತಾರೆ. ಅದೇ ಹೊಟ್ಟೆ ಹಸ್ದಾಗ ಕಿತ್ಕೊಂಡು ತಿಂತಾರೆ. ನನ್ನ ದಾರಿ ಹೇಗೆ ಕಂಡ್ಕೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಮಿಸ್ಟರ್ ಅರವಿಂದ್. ಡೋಂಟ್ ಆಕ್ಟ್ ಟೂ ಸ್ಮಾರ್ಟ್. ಸಾರಿ ಜಾನು, ಸೆಟ್ಟಲ್ಲಿ ಎಲ್ಲರ ಮುಂದೆ ನಾನು ಹೊಡೆದಿದ್ದಕ್ಕೆ ಕೋಪ ಬಂದು ಡೈರೆಕ್ಟರ್ಗೆ ಹಾಕ್ಕೊಟ್ಟಿದ್ದು ನಿಜ. ಆಮೇಲೆ ನಾನು ಮಾಡಿದ ತಪ್ಪು ಅಂತ ಅನಿಸಿ ಡೈರೆಕ್ಟರ್ ಹತ್ರ ಮಾತಾಡಿ ನೀನು ಹೀರೋಯಿನ್ ಹಾಕ್ಕೊಳ್ಳಿ ಅಂತ ಹೇಳಿದೆ ಜಾನು. ಇಷ್ಟು ದಿನ ಶೂಟಿಂಗಲ್ಲಿ ಮಾತ್ರ ನೀವಿಬ್ರು ನನ್ನ ಅಸಿಸ್ಟೆಂಟ್ ಆಗಿದ್ರಿ. ಇನ್ ಮುಂದೆ ಮನೇಲೂ ನಿಮ್ನ ಅದೇ ತರ ಟ್ರೀಟ್ ಮಾಡ್ತೀನಿ. ನಿಮ್ಗಳ ಯೋಗ್ಯತೆನೇ ಇಷ್ಟು. ಛೇ! ಏನು ಅರವಿಂದು, ಏನು ಮಾಡಲು ಹೋಗಿ ಏನು ಮಾಡಿದೆ ನೀನು ಅಂದಂಗಾಯ್ತು ನಮ್ಮ ಪರಿಸ್ಥಿತಿ. ಇವಳ ಜೊತೆ ಹೆಣ್ಗಾಡ್ದಂಗೆನೆ ಏನು ಮಾಡೋಕ್ಕಾಗಲ್ಲ ಬಿಡು. ಮಾಡಿದುಣ್ಣ ಮಹಾರಾಯ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.